ಹರೇ ಕೃಷ್ಣ. ಕೃಷ್ಣಾಮೃತ ಈಗ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ನೊಂದಿಗೆ ಸ್ಪಾಟಿಫೈ ಹಾಗೂ ಅಮೆಜಾನ್ ಮ್ಯೂಸಿಕ್ನಲ್ಲೂ ಲಭ್ಯವಿದೆ. ಕೇಳಿ, ಇತರರೊಂದಿಗೂ ಹಂಚಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಜ್ಞಾನ ವೈರಾಗ್ಯ ಸಂಪನ್ನಂ ಭಕ್ತಿ ಮಾರ್ಗ ಪ್ರವರ್ತಕಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ನಮ್ಮ ಮನಸ್ಸಿನ ಕೋರಿಕೆ ಅಭೀಷ್ಟಗಳನ್ನು ಪೂರೈಸುವ, ಎಲ್ಲ ಅಭಿಲಾಷೆಗಳನ್ನು ಫಲಿಸುವಂತೆ ಮಾಡುವ ಜ್ಞಾನ ವೈರಾಗ್ಯ ಸಂಪನ್ನರಾದ ಭಕ್ತಿ ಮಾರ್ಗ ಪ್ರವರ್ತಕರಾದ ದಯಾನಿಧಿಗಳಾದ ದಾಸಶ್ರೇಷ್ಠರಾದ ಪುರಂದರ ಗುರುಗಳನ್ನು ವಂದಿಸುತ್ತಾ, ನಾರದ ಮುನಿಗಳ ಅವತಾರ ಎಂದೇ ನಂಬಿಕೆ ಇರುವ ತಮ್ಮ ಗುರುಗಳಾದ ವ್ಯಾಸರಾಜರಿಂದಲೇ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಮೆಚ್ಚುಗೆ ಪಡೆದ ಅಪ್ಪಟ ಮಾಧವ ಪ್ರಿಯರಾದ ಪುರಂದರದಾಸರ ಆರಾಧನೆಯ ದಿನವಾದ ಇಂದು ಅವರ ಕುರಿತಾದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಪ್ರಸಿದ್ಧರಾಗಿರುವ ಪುರಂದರದಾಸರು ಕ್ರಿಸ್ತಶಕ 1484ರಲ್ಲಿ ಜನಿಸಿದರು. ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ. ಇವರ ತಂದೆ ವರದಪ್ಪ ನಾಯಕ. ಇವರ ತಾಯಿಯ ಹೆಸರು ಕೆಲವು ಕಡೆ ರುಕ್ಮಿಣಿ ಅಂತ, ಕೆಲವು ಕಡೆ ಲಕ್ಷ್ಮೀಬಾಯಿ ಅಂತ ಮತ್ತು ಇನ್ನೂ ಕೆಲವು ಕಡೆ ಲೀಲಾವತಿ ಅಂತ ಉಲ್ಲೇಖ ಆಗಿದೆ. ಹಾಗೆ ಹುಟ್ಟಿದ ಊರಿನ ಬಗ್ಗೆ ಕೂಡ ಕೆಲವು ಗೊಂದಲ ಇದ್ವು. ಕೆಲವರ ಪ್ರಕಾರ ಪುರಂದರದಾಸರ ಹುಟ್ಟೂರು ಮಹಾರಾಷ್ಟ್ರದ ಪುಣೆ ಸಮೀಪದ ಪುರಂದರಗಢ ಅಥವಾ ಪುರಂದರಘಟ್ಟ ಮತ್ತು ಇನ್ನೂ ಹಲವರ ಪ್ರಕಾರ ಇವರ ಹುಟ್ಟೂರು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆರಗ ಹೋಬಳಿಯ ಕ್ಷೇಮಪುರ ಅಥವಾ ಕೇಶವಪುರ ಅನ್ನೋ ಹಳ್ಳಿ. ಕರ್ನಾಟಕ ಸರ್ಕಾರ ಒಂದು ತಜ್ಞರ ತಂಡ ರಚನೆ ಮಾಡಿ ಪುರಂದರದಾಸರ ಜನ್ಮಸ್ಥಳದ ಬಗ್ಗೆ ಸಂಶೋಧನೆ ಮಾಡಿದಾಗ ಪುರಂದರಗಢದಲ್ಲಿ ಊರಿನ ಹೆಸರು ಮಾತ್ರ ಪುರಂದರ ಅಂತ ಇದೆ, ಆದರೆ ಅಲ್ಲಿ ಯಾವುದೇ ಐತಿಹಾಸಿಕ ಸಾಂಸ್ಕೃತಿಕ ದಾಖಲೆ ಇರಲಿಲ್ಲ. ಆದರೆ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ, ಈಗ ಕೇಶವಪುರ ಅಂತ ಕರೆಸ್ಕೊಳ್ಳೋ ಕ್ಷೇಮಪುರದಲ್ಲಿ ಪುರಂದರದಾಸರ ಕುರಿತಾದ ಕೆಲವು ಐತಿಹಾಸಿಕ ಸಾಕ್ಷ್ಯಗಳು ಸಿಕ್ಕಿದ ಕಾರಣ ಇದೇ ಅವರ ಹುಟ್ಟೂರು ಅಂತ 2018ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅನೇಕ ವರ್ಷಗಳ ಕಾಲ ಮಕ್ಕಳಾಗದೇ ಇದ್ದಿದ್ದರಿಂದ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಅನ್ನೋ ಕಾರಣಕ್ಕೆ ಶ್ರೀನಿವಾಸ ನಾಯಕ ಅನ್ನೋ ಹೆಸರಿಟ್ರು. ಆಗರ್ಭ ಶ್ರೀಮಂತಿಕೆ ಇದ್ದ ಮನೆತನದಲ್ಲಿ ಬೆಳೆದ ಶ್ರೀನಿವಾಸ ನಾಯಕರು ಕನ್ನಡ, ಸಂಸ್ಕೃತ, ಸಂಗೀತದಲ್ಲಿ ಉತ್ತಮ ವಿದ್ಯೆ ಪಡೀತಾರೆ. 16ನೇ ವಯಸ್ಸಲ್ಲಿ ಸರಸ್ವತಿಬಾಯಿ ಅವ್ರ ಜೊತೆ ವಿವಾಹವಾಗ್ತಾರೆ. ಶ್ರೀನಿವಾಸ ನಾಯಕರಿಗೆ ವರದಪ್ಪ, ಗುರುರಾಯ, ಅಭಿನವಪ್ಪ, ಗುರುಮಧ್ವಪತಿ ಅನ್ನೋ ಮಕ್ಕಳು ಇದ್ರು ಮತ್ತು ಮುಂದೆ ಇವರೇ ಲಕ್ಷ್ಮಣದಾಸ, ಹೆಬ್ಬಣ್ಣದಾಸ, ಮಧ್ವಪತಿದಾಸ ಮತ್ತು ಅಭಿನವ ಪುರಂದರ ಅಂತ ಪ್ರಸಿದ್ಧರಾದರು ಅನ್ನೋ ನಂಬಿಕೆ ಇದೆ. ತಮ್ಮ 20ನೇ ವಯಸ್ಸಿಗೆ ತಂದೆಯನ್ನ ಕಳ್ಕೊಂಡ ಶ್ರೀನಿವಾಸ ನಾಯಕ ಅವರು ಅವರ ತಂದೆಯ ವೃತ್ತಿಯನ್ನೇ ಮುಂದುವರಿಸಿ ಚಿನ್ನದ ವ್ಯಾಪಾರಿಯಾಗಿ ನವಕೋಟಿ ನಾರಾಯಣ ಅಂತಾನೆ ಪ್ರಸಿದ್ಧರಾಗ್ತಾರೆ. ಹೀಗೆ ಪ್ರಾಪಂಚಿಕ ವ್ಯವಹಾರಗಳಲ್ಲೇ ಇದ್ದು ಮಹಾ ಜಿಪುಣ ಅಂತ ಕರೆಸ್ಕೊಳ್ತಿದ್ದ ನವಕೋಟಿ ನಾರಾಯಣ ಎಲ್ಲವನ್ನೂ ತ್ಯಾಗ ಮಾಡಿ ಪುರಂದರ ದಾಸರಾಗಿದ್ದೇ ಒಂದು ಅದ್ಭುತ ಕಥೆ. ಈ ಕಥೆನ ಈಗ ತಿಳ್ಕೊಳ್ಳೋಣ. ಚಿನ್ನದ ವ್ಯಾಪಾರಿಯಾಗಿದ್ದ ಶ್ರೀನಿವಾಸ ನಾಯಕರ ಬಳಿಗೆ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕೆ ಹಣ ಕೇಳ್ಕೊಂಡು ಬರ್ತಾನೆ. ಆದರೆ ಮಹಾ ಜಿಪುಣ ಆಗಿದ್ದ ಶ್ರೀನಿವಾಸ ನಾಯಕ ಒಂದು ಬಿಡುಗಾಸನ್ನೂ ಕೊಡೋದಿಲ್ಲ. ಆ ಬ್ರಾಹ್ಮಣ ಮತ್ತೆ ಮತ್ತೆ ಬಂದು ಸಹಾಯ ಕೇಳಿದ್ರೂ ಕೂಡ ಶ್ರೀನಿವಾಸ ನಾಯಕರು ಮಾತ್ರ ಸಹಾಯ ಮಾಡ್ತಾನೇ ಇರಲಿಲ್ಲ. ಒಂದು ದಿನ ಈ ಬ್ರಾಹ್ಮಣ ಬೆನ್ಬಿಡೋ ಥರ ಕಾಣ್ತಾ ಇಲ್ಲ ಅನಿಸಿ ಹಾಳಾಗಿದ್ದ ಒಂದಷ್ಟು ಸವಕಲ್ ನಾಣ್ಯಗಳನ್ನು ಸುರಿದು ಇದರಲ್ಲಿ ಒಂದು ನಾಣ್ಯ ತಗೊಂಡು ಹೋಗು, ಆದರೆ ಮತ್ತೆ ವಾಪಸ್ ಬರಬೇಡ ಅಂತ ಕೊಟ್ಟು ಕಳಿಸ್ತಾರೆ. ಆ ಬ್ರಾಹ್ಮಣ ಆ ನಾಣ್ಯನ ತಗೊಂಡು ಸೀದಾ ಶ್ರೀನಿವಾಸ ನಾಯಕರ ಮನೆಗೆ ಹೋಗಿ ಅವರ ಹೆಂಡತಿ ಹತ್ರ ತನ್ನ ಕಷ್ಟ ಹೇಳ್ಕೊಂಡು ಸಹಾಯ ಕೇಳ್ತಾನೆ. ಶ್ರೀನಿವಾಸ ನಾಯಕರ ಹೆಂಡತಿ ಸರಸ್ವತಿಬಾಯಿ ಸಹೃದಯ ಆಗಿದ್ದರೂ ಕೂಡ ಗಂಡನ ಮಾತು ಕೇಳಿದೆ ಏನು ಕೊಡೋದು, ಹೇಗೆ ಸಹಾಯ ಮಾಡೋದು ಅಂತ ಚಿಂತೆ ಮಾಡ್ತಿರ್ಬೇಕಾದ್ರೆ ಆ ಬ್ರಾಹ್ಮಣ, ನಿಮ್ಮ ಮದುವೆ ಸಮಯದಲ್ಲಿ ನಿಮ್ಮ ತಂದೆ ತಾಯಿ ಏನಾದರೂ ಕೊಟ್ಟಿದ್ರೆ ಅದನ್ನೇ ಕೊಡೋಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಸರಸ್ವತಿ ತನ್ನ ಮೂಗುತಿನ ಆ ಬ್ರಾಹ್ಮಣನಿಗೆ ದಾನ ಮಾಡ್ತಾರೆ. ಆ ಬ್ರಾಹ್ಮಣ ಆ ಮೂಗುತಿನ ತಗೊಂಡು ಮತ್ತೆ ಶ್ರೀನಿವಾಸ ನಾಯಕರ ಅಂಗಡಿಗೆ ಹೋಗ್ತಾನೆ. ಶ್ರೀನಿವಾಸ ನಾಯಕ ಮತ್ತೆ ಆ ಬ್ರಾಹ್ಮಣನ ನೋಡಿ ಅಯ್ಯೋ ಮತ್ತೆ ಬಂದಲ್ಲಪ್ಪ ಅಂತ ಸಿಟ್ಟಾಗ್ತಾರೆ. ಆಗ ಆ ಬ್ರಾಹ್ಮಣ, ನಾನೇನು ಬೇಡಕ್ಕೆ ಬಂದಿಲ್ಲ, ನನ್ನ ಹತ್ರ ಒಂದು ಒಡವೆ ಇದೆ, ಅದನ್ನ ಅಡ ಇಟ್ಟು ದುಡ್ಡು ತೊಗೊಂಡು ಹೋಗೋಕ್ಕೆ ಬಂದಿದ್ದೀನಿ ಅಂತಾನೆ. ಶ್ರೀನಿವಾಸ ನಾಯಕರಿಗೆ ಆಶ್ಚರ್ಯ ಆಗುತ್ತೆ, ಇವನ ಹತ್ರ ಒಡವೆನ, ಅದು ಹೇಗೆ ಅಂತ. ಎಲ್ಲಿ ಆ ಒಡವೆ ತೋರಿಸುವ ಅಂದಾಗ ಬ್ರಾಹ್ಮಣ ಆ ಮೂಗುತಿನ ಅವರಿಗೆ ಕೊಡ್ತಾನೆ. ಆ ಮೂಗುತಿನ ನೋಡಿ ಶ್ರೀನಿವಾಸ ನಾಯಕರಿಗೆ ಅದು ತನ್ನ ಹೆಂಡತಿಯ ಮೂಗುತಿ ಅನ್ನೋ ಅನುಮಾನ ಶುರುವಾಗುತ್ತೆ. ಎಲ್ಲಿಂದ ತಂದೆ ಮೂಗುತಿನ ಅಂತ ಕೇಳಿದಾಗ ಆ ಬ್ರಾಹ್ಮಣ, ಯಾಕೆ ಕದ್ದಿದ್ದೀನಿ ಅಂತ ಅನುಮಾನನ? ಹಾಗೆಲ್ಲ ಏನೂ ಇಲ್ಲ, ನನಗೆ ಯಾರೋ ಸಹೃದಯಗಳು ಕೊಟ್ಟಿದ್ದು, ನನಗೆ ತಡ ಆಗ್ತಿದೆ, ಬೇಗ ಇದನ್ನ ಇಟ್ಕೊಂಡು ದುಡ್ಡು ಕೊಡಿ ಅಂತ ಬ್ರಾಹ್ಮಣ ಕೇಳ್ತಾನೆ. ಅನುಮಾನ ಹೆಚ್ಚಾಗಿ ಶ್ರೀನಿವಾಸ ನಾಯಕ ಒಂದು ಡಬ್ಬಿಲಿ ಆ ಮೂಗುತಿನ ಭದ್ರವಾಗಿಟ್ಟು ಬೀಗ ಹಾಕಿ ನಾಳೆ ಬಾ ಅಂತ ಬ್ರಾಹ್ಮಣನಿಗೆ ಹೇಳಿ ಸೀದಾ ಅವರ ಮನೆಗೆ ಹೋಗ್ತಾರೆ.
ಅಂಗಡಿಯಲ್ಲಿ ಡಬ್ಬಿಲಿಟ್ಟಿರೋ ಮೂಗುತಿ ಪಕ್ಕ ತನ್ನ ಹೆಂಡ್ತಿದೆ ಅಂತ ತಿಳಿದಿದ್ದ ಶ್ರೀನಿವಾಸ ನಾಯಕರು ಹೆಂಡತಿ ಹತ್ರ ಮೂಗುತಿಯಲ್ಲಿ ಅದನ್ನೀಗಲೇ ತಗೊಂಡು ಬಾ ಅಂದಾಗ ಸರಸ್ವತಿ ಅವರಿಗೆ ತುಂಬ ಭಯ ಆಗುತ್ತೆ. ಏನು ಮಾಡೋದು ಗೊತ್ತಾಗದೆ ಸ್ನಾನ ಮಾಡ್ಬೇಕಾದ್ರೆ ತೆಗೆದಿಟ್ಟಿರಬೇಕು ನೋಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಇನ್ನು ಎಲ್ಲ ಸತ್ಯ ಆಚೆ ಬಂದ್ಬಿಡುತ್ತೆ. ಇಲ್ದಿರೋ ಮೂಗ್ತಿನ ಎಲ್ಲಿಂದ ತರಲಿ ಅಂತ ಯೋಚನೆ ಮಾಡಿ ಕೃಷ್ಣನ್ನ ಬೇಡ್ಕೋತಾ ವಿಷಾನ ಕುಡಿಯೋ ಪ್ರಯತ್ನ ಮಾಡ್ತಾರೆ. ಆ ವಿಷ ಕುಡಿಯೋಕ್ಕೆ ಹೋದಾಗ ವಿಷದ ಬದಲು ಆ ಬಟ್ಲಲ್ಲಿ ಮೂಗುತಿ ಕಾಣುತ್ತೆ. ಅತ್ಯಂತ ಆಶ್ಚರ್ಯದಿಂದ ಕೃಷ್ಣನೇ ಕಾಪಾಡ್ದ ಅಂತ ಕೃಷ್ಣನ ಪ್ರಾರ್ಥಿಸ್ತಾ ಆ ಮೂಗುತಿನ ತಂದು ಶ್ರೀನಿವಾಸ ನಾಯಕರಿಗೆ ಸರಸ್ವತಿ ಕೊಡ್ತಾರೆ. ಶ್ರೀನಿವಾಸ ನಾಯಕರಿಗೆ ಮತ್ತಷ್ಟು ಆಶ್ಚರ್ಯ ಆಗುತ್ತೆ. ಅದು ಹೇಗೆ ಅಂಗಡಿಲಿಟ್ಟಿರೋ ಮೂಗುತಿ ಇಲ್ಲಿಗೆ ಬಂತು ಅಂತ. ತಕ್ಷಣ ಅವರು ತಮ್ಮ ಅಂಗಡಿಗೆ ಹೋಗಿ ಆ ಡಬ್ಬಿನ ತೆಗೆದು ನೋಡ್ತಾರೆ. ಆದರೆ ಅಲ್ಲಿದ್ದ ಮೂಗುತಿ ಮಾಯ ಆಗಿರುತ್ತೆ. ಶ್ರೀನಿವಾಸ ನಾಯಕರಿಗೆ ಇದನ್ನು ನಂಬಕ್ಕೇ ಆಗಲ್ಲ. ಆ ಬ್ರಾಹ್ಮಣನೂ ಎಲ್ಲೂ ಕಾಣಲ್ಲ. ಮನೆಗೆ ಹೋಗಿ ತನ್ನ ಹೆಂಡತಿ ಹತ್ರ ಸತ್ಯ ಹೇಳು ಏನಾಯಿತು ಅಂತ ಕೇಳಿ ಎಲ್ಲಾನು ಕೇಳಿದಾಗ ಶ್ರೀನಿವಾಸ ನಾಯಕರಿಗೆ ಸಂಪೂರ್ಣ ಜ್ಞಾನೋದಯ ಆಗುತ್ತೆ. ಆ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಆ ಭಗವಂತ ಶ್ರೀನಿವಾಸನೇ ತನ್ನ ಪರೀಕ್ಷೆ ಮಾಡಿ ಈ ರೀತಿ ಕಣ್ತರಿಸಿದ್ದಾನೆ ಅಂತ ಅರ್ಥ ಆಗುತ್ತೆ. ಇದಾದಮೇಲೆ ಅವರು ತಮ್ಮ ಸಕಲ ಸಂಪತ್ತನ್ನೂ ದಾನ ಮಾಡಿ ಎಲ್ಲಾನೂ ತ್ಯಾಗ ಮಾಡಿ ಹೆಂಡತಿ ಮಕ್ಕಳೊಂದಿಗೆ ಆ ಊರನ್ನ ಬಿಟ್ಟು ಹಂಪಿಗೆ ಹೋಗ್ತಾರೆ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ವ್ಯಾಸರಾಯರಿಂದ ದಾಸದೀಕ್ಷೆ ಪಡೆದು ಪುರಂದರದಾಸರಾಗಿ ಪುರಂದರ ವಿಠಲ ಅನ್ನೋ ಅಂಕಿತದೊಂದಿಗೆ 4,75,000 ರಚನೆಗಳನ್ನು ಮಾಡ್ತಾರೆ. ಅದು ಹೇಗೆ 4,75,000 ಅನ್ನೋ ಲೆಕ್ಕ ಅಂದರೆ ಪುರಂದರದಾಸರೇ ವಾಸುದೇವನ ನಾಮಾವಳಿಯ ಕ್ಲಿಪ್ತಿಯನು ವ್ಯಾಸರಾಯರ ದಯದಿಂದ ಬಣ್ಣಿಪೆನು ಅಂತ ಅವರ ರಚನೆಗಳ ಲೆಕ್ಕನ ಕೊಟ್ಟಿದ್ದಾರೆ. ವೇದಶಾಸ್ತ್ರ ಪುರಾಣ ಸಂಬಂಧದಿಂದ ಕೇದಾರ, ರಾಮೇಶ್ವರ, ಕೇರಳ ಮುಂತಾದ ಕ್ಷೇತ್ರದ ಮಹಿಮೆ ಸಾರೋ 1,25,000 ರಚನೆಗಳು. ಮಧ್ವಾಚಾರ್ಯರ ಮತ್ತು ಮಧ್ವ ಪರಂಪರೆಯ ಗುರುಗಳಿಗೆ ಸಂಬಂಧಪಟ್ಟ 5,000 ರಚನೆಗಳು. ಬ್ರಹ್ಮಲೋಕ, ಕೈಲಾಸ, ಕಥಾಸಾರಗಳನ್ನೊಳಗೊಂಡ 1,80,000 ರಚನೆಗಳು. ಮೂರ್ತಿ ಧ್ಯಾನ, ಸಾಲಿಗ್ರಾಮದ ಮಹಿಮೆ ಸಾರೋ 60,000 ರಚನೆಗಳು. ಏಕಾದಶಿ, ಜನ್ಮಾಷ್ಟಮಿ ಮತ್ತು ಇತರ ವ್ರತಗಳ ಮಹಿಮೆ ಸಾರೋ 16,000 ರಚನೆಗಳು. 64,000 ಸುಳಾದಿಗಳು, 25,000 ದೇವರ ನಾಮಗಳು. ಒಟ್ಟಾಗಿ 4,75,000 ರಚನೆಗಳನ್ನು ಪುರಂದರ ವಿಠಲನಿಗೆ ವ್ಯಾಸರಾಯರ ದಯದಿಂದ ಅರ್ಪಿಸಿದ್ದೀನಿ ಅಂತ ಪುರಂದರದಾಸರೇ ಹೇಳಿದ್ದಾರೆ. ಆದರೆ ಈ ರಚನೆಗಳೆಲ್ಲ ವಿಜಯನಗರ ಸಾಮ್ರಾಜ್ಯದ ಪತನವಾದಾಗ ಹಾಳಾಗಿ ಅಥವಾ ಕಳ್ಳೋಗಿ ಈಗ 1,000 ರಚನೆಗಳು ಮಾತ್ರ ಲಭ್ಯ ಇದೆ. ಪುರಂದರದಾಸರ ಕೆಲವು ಪ್ರಸಿದ್ಧ ರಚನೆಗಳಂದರೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ, ಗಜವದನ ಬೇಡುವೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಚಂದ್ರಚೂಡ ಶಿವಶಂಕರ, ಪಿಳ್ಳಂಗೋವಿಯ ಚೆಲ್ವಕೃಷ್ಣನ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ಮಾನವ ಜನ್ಮ ದೊಡ್ಡದು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ಎಲ್ಲಾನು ಬಲ್ಲೆನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ. ಹೀಗೆ ಸಹಸ್ರಾರು ಪ್ರಸಿದ್ಧ ರಚನೆಗಳು ಜನಜನಿತವಾಗಿದೆ. ಇದಲ್ಲದೆ ಮಾಯಾಮಾಳವಗೌಳ ರಾಗದಲ್ಲಿ ಸ್ವರಾವಳಿಯನ್ನು ರಚಿಸಿ ಕ್ರಮಬದ್ಧವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಲಿಕೆಗೆ ಅಡಿಪಾಯ ಹಾಕಿಕೊಟ್ಟು ಕರ್ನಾಟಕ ಸಂಗೀತ ಪಿತಾಮಹ ಅಂತಾನೆ ಪ್ರಸಿದ್ಧರಾದರು. ಒಂದು ಕಥೆ ಪ್ರಕಾರ ಪುರಂದರದಾಸರಿಗೆ 5 ಲಕ್ಷ ಕೀರ್ತನೆಗಳನ್ನು ರಚನೆ ಮಾಡೋ ಆಸೆ ಇತ್ತಂತೆ. ಅದನ್ನ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಅವರ ಮಗನಾದ ಮಧ್ವಪತಿನ ಕರೆದು ಅವರ ಆಸೆನ ಪೂರೈಸಕ್ಕೆ ಕೇಳ್ಕೊಂಡ್ರಂತೆ. ಆ ಜನ್ಮದಲ್ಲಿ ಆ ಆಸೆನ ಪೂರ್ಣ ಮಾಡೋಕ್ಕಾಗಲಿಲ್ಲ ಅಂತ ಮಧ್ವಪತಿಗಳೇ ಅವರ ಮುಂದಿನ ಜನ್ಮದಲ್ಲಿ ವಿಜಯದಾಸರಾಗಿ ಜನಿಸಿ 25,000 ಕೀರ್ತನೆಗಳನ್ನು ರಚಿಸಿ ಅವರ ಆಸೆನ ಪೂರ್ಣ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಪುರಂದರದಾಸರು ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಹಾಡ್ತಾ ಇದ್ರು ಮತ್ತು ಅವರ ಕಡೆಯ ದಿನಗಳನ್ನು ಹಂಪಿಯಲ್ಲೇ ಕಳೆದ್ರು. ಹಂಪಿಯಲ್ಲಿ ಇವರಿದ್ದ ಜಾಗನ ಪುರಂದರ ಮಂಟಪ ಅಂತ ಕರೀತಾರೆ. 1564 ಇಸ್ವಿಯ ಪುಷ್ಯ ಬಹುಳ ಅಮಾವಾಸ್ಯೆಯ ದಿನ ಪುರಂದರದಾಸರು ಇಹಲೋಕದಿಂದ ಮುಕ್ತಿ ಪಡೀತಾರೆ. ಪ್ರತಿ ವರ್ಷ ಪುಷ್ಯ ಬಹುಳ ಅಮಾವಾಸ್ಯೆ ಅಂದರೆ ಇಂದು ಪುರಂದರದಾಸರ ಆರಾಧನೆಯನ್ನು ಆಚರಿಸ್ತೀವಿ. ಕೃಷ್ಣಾಮೃತವನ್ನು ತಮ್ಮ ರಚನೆಗಳ ಮೂಲಕ ನಮಗೆಲ್ಲರಿಗೂ ನೀಡಿರೋ ಪುರಂದರದಾಸರ ಕೊಡುಗೆ ಅಪಾರ. ವ್ಯಾಸರಾಜರು ಪುರಂದರದಾಸರ ರಚನೆಗಳನ್ನು ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥದ ಜೊತೆ ಇಟ್ಟು ಪುರಂದರೋಪನಿಷತ್ ಅಂತಾನೆ ಕರೆದಿದ್ದಾರೆ. ಇಂತಹ ಮಹಾತ್ಮರಾದ ನಾರದರ ಅವತಾರ ಎಂದೇ ನಂಬಿಕೆ ಇರೋ ಪುರಂದರದಾಸರ ರಚನೆಗಳನ್ನು ಕೇಳ್ತಾ ಅರ್ಥ ಮಾಡ್ಕೊಳ್ತಾ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ಕೃಷ್ಣನಿಗೆ ಹತ್ರ ಆಗೋಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ.